a new topic, that is question tag. First of all, ಡೈಲಿ ನಾವ್ ಏನ್ ಕೇಳ್ತೀವಪ್ಪ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತೀವಿ. ಹ್ಯಾಂಗ್ ಕ್ವಶನ್ ಕೇಳ್ತೀವಪ್ಪ ಅಂದ್ರೆ WH ಕ್ವಶನ್ ಅನ್ನ ಕೇಳ್ತೀವಿ ಅಥವಾ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿ ಕೇಳ್ತೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಆ ಕ್ವಶನ್ ಟ್ಯಾಗ್ ಇಸ್ ಎ ಶಾರ್ಟ್ ಕ್ವಶನ್. ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತೀವಿ. ಆ ಸ್ಟೇಟ್ಮೆಂಟ್ ಗೆ ಅನುಸಾರವಾಗಿ ಏನನ್ನ ಕೊಡ್ತಾ ಇದೀವಪ್ಪ ಅಂದ್ರೆ ನಾವು ಶಾರ್ಟ್ ಕ್ವಶನ್ ಅನ್ನ ಕೊಡ್ತಾ ಇದೀವಿ. ಅಗೇನ್ ಇಟ್ಸ್ ಕಂಟಿನ್ಯೂ. ಕ್ವಶನ್ ಟ್ಯಾಗ್ ಆರ್ ಯೂಸ್ಡ್ ವೆನ್ ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ ಏನಾದ್ರು ಒಂದು ಹೇಳಿದಾಗ ಆತನಿಗೆ ಕನ್ಫರ್ಮೇಶನ್ ಕೊಡೋಗೋಸ್ಕರ ಅಥವಾ ಅಗ್ರಿಮೆಂಟ್ ಮಾಡ್ಕೋದಕ್ಕೋಸ್ಕರ ನಾವು ಏನನ್ನ ಯೂಸ್ ಮಾಡ್ತೀವಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಯು ಕನ್ವರ್ಟ್ ಇಂಟು ನೆಗೆಟಿವ್ ಅಂತ ಒಂದೇ ರೂಲ್ಸ್ ಆಗುತ್ತೆ. ಒಂದೇ ರೂಲ್ಸ್ ಯಾವ್ದಪ್ಪ ಅಂದ್ರೆ ಇಫ್ ದ ಸ್ಟೇಟ್ಮೆಂಟ್ ಈಸ್ positive, if the statement is positive you convert into negative ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಐ ಆಮ್ ಈಟಿಂಗ್ ಆನ್ ಆಪಲ್ ಅಂತ ಹೇಳ್ತೀನಿ. ನಾನು ಸೇಬು ಹಣ್ಣನ್ನ ತಿನ್ನುತ್ತೀನಿ ಅಂತ ಹೇಳಿ ಒಂದು ವಾಕ್ಯವನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತೀನಿ. ಬಟ್ ಆವಾಗ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಅಂತ ನೋಡ್ಬೇಕಾಗತ್ತೆ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹೆಲ್ಪಿಂಗ್ ವರ್ಬ್ ಯಾವ್ದಿದೆಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಆಮ್ ಅಂತ ಇದೆ. ಒಂದು ರೂಲ್ಸ್ ಇರುತ್ತೆ, ಆಮ್ ಇದ್ರೆ ಏನನ್ನ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಆರಂಟ್ ಅನ್ನ ಯೂಸ್ ಮಾಡ್ಬೇಕಂತ ಹೇಳುತ್ತೆ. ಯಾಕಂದ್ರೆ ಈ ಕೊಟ್ಟಂತಹ ವಾಕ್ಯ ಯಾವ್ದಿದೆಪ್ಪ ಅಂದ್ರೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಅದಕ್ಕೋಸ್ಕರ ನಾವ್ ಎದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಆರಂಟ್ ಅಂತ ಮಾಡ್ತಾ ಇದ್ದೀವಿ. ಆರಂಟ್ ಐ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಳ್ತಾ ಇದ್ದಾರೆ ಐ ಆಮ್ ಈಟಿಂಗ್ ಆನ್ ಆಪಲ್ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಕೊಡ್ತಾ ಇದ್ದೀವಿ, ನೀನು ತಿಂತಿರ್ಲಿಲ್ವಾ ಅಂತ ಕೇಳ್ತಾ ಇದ್ದೀವಿ. ಸೊ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಈ ಕನ್ವರ್ಟ್ ಇಂಟು ನೆಗೆಟಿವ್. ಇನ್ನೊಂದು ಎಕ್ಸಾಂಪಲ್ ಇದೆ, ಯು ಆರ್ ಅ ಸ್ಟೂಡೆಂಟ್ ಅಂತ ಇದೆ. ಯು ಆರ್ ಅ ಸ್ಟೂಡೆಂಟ್. ಇಲ್ಲೇನಿದೆ ಹೆಲ್ಪಿಂಗ್ ವರ್ಬ್ ಏನಿದೆಪ್ಪ ಅಂದ್ರ ಆರ್ ಅಂತ ಇದೆ. ಅಗೇನ್ ಪ್ರನೌನ್ ಏನಿದೆಪ್ಪ ಅಂತಂದ್ರ ಯು ಅಂತ ಇದೆ. ಸೊ ಆರ್ ಅನ್ನೋದನ್ನ ನಾವು ಫಸ್ಟ್ ಗೆ ಬರಿಬೇಕು. ಆರ್ ಅನ್ನೋದು ಫಸ್ಟ್ ನೆಗೆಟಿವ್ ಪಾಸಿಟಿವ್ ಇರುತ್ತೆ, ಅದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಆರಂಟ್ ಅಂತ ಮಾಡ್ಬೇಕು. ಅಗೇನ್ ಪ್ರನೌನ್ ಏನಿದೆಪ್ಪ ಅಂತಂದ್ರೆ ಯು ಅಂತ ಇದೆ. ಸೊ ಅದಕ್ಕೋಸ್ಕರ ಆರ್ ಅಂಡ್ ಯು ಅಂತ ಮಾಡ್ತೀವಿ. ಆ ಸಬ್ಜೆಕ್ಟ್ ಪ್ರನೌನ್ ಕಮ್ಸ್ ಆಫ್ಟರ್ ಅಂಡ್ ಆಕ್ಸಿಲರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊಟ್ಟಂತಹ ಹೆಲ್ಪಿಂಗ್ ವರ್ಬ್ ನ ಪ್ರಪ್ರಥಮ ಬಾರಿಗೆ ಬರಿತೀವಿ. ಕೊಟ್ಟಂತಹ ವಾಕ್ಯ ಏನಾದ್ರೂ ಪಾಸಿಟಿವ್ ಇದ್ರೆ ಯು ಕನ್ವರ್ಟ್ ಇಂಟು ನೆಗೆಟಿವ್ ಕ್ವಶನ್ ಟ್ಯಾಗ್. ಅದಕ್ಕೋಸ್ಕರ ಯು ಆರ್ ಅ ಸ್ಟೂಡೆಂಟ್ ಅಂತ ಹೇಳಿದಾಗ ಆರಂಟ್ ಯು ಅಂತ ಮಾಡ್ಬೇಕಾ. ಸೆಕೆಂಡ್ ರೂಲ್ಸ್ ಯಾವ್ದಪ್ಪ ಅಂದ್ರ a negative statement convert into positive statement ಅಂತೇಳಿ. a negative statement convert into a positive question tag ಅಂತ. ಫಾರ್ ಎಕ್ಸಾಂಪಲ್, ಮೇರಿ is not a teacher. ಮೇರಿ ಅನ್ನೋಳು ಆಕೆ ಶಿಕ್ಷಕಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಮಾಡ್ತಿದ್ವಿ ಅಂದ್ರೆ ಇದು ಕೊಟ್ಟಂತಹ ವಾಕ್ಯ ನೆಗೆಟಿವ್ ಇದೆ. ಸೊ ಅದಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಏನಿದೆಪ್ಪ ಅಂದ್ರೆ ಇಲ್ಲಿ isn't ಅಂತ ಇದೆ. ಸೊ ಅಗೇನ್ she is a ಫೀಮೇಲ್. ಇವ್ರು ಯಾರು? ಫೀಮೇಲ್ ಅಂತಿದ್ರೆ. ಸೊ ನಾವು ಏನು ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಸಿ ಅನ್ನ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ನೌನ್ ವಿ ಯೂಸ್ ನೌನ್. ಮೇರೆ ನನ್ನ ಹೆಣ್ಮಗಳು ಕೊಟ್ಟಂತಹ ಹೆಲ್ಪಿಂಗ್ ವರ್ಬ್ ಯಾವ್ದಿದೆಪ್ಪ ಅಂದ್ರೆ isn't ಇದೆ. ಕನ್ವರ್ಟ್ ಇಂಟು ಪಾಸಿಟಿವ್ ಈಸ್ ಸಿ ಅಂತ ಬರುತ್ತೆ. ಆಲ್ವೇಸ್ ಯು ಶುಡ್ ಯೂಸ್ ಓನ್ಲಿ ಪ್ರೊನೌನ್ ಇನ್ ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಏನ್ ನೋಡ್ತೀವಪ್ಪ ಅಂತಂದ್ರೆ ನಾವು ಇಂಟೋನೇಷನ್ ಅಂಡ್ ಮೀನಿಂಗ್ ಅಂತೇಳಿ. ನಾವು ಕೊಟ್ಟಂತಹ ವಾಕ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಹೇಳ್ತೀವಪ್ಪ ಅಂದ್ರೆ ಒಂದು ಗಂಭೀರ ರೀತಿಯಲ್ಲಿ ಹೇಳ್ತೀವಿ, ಒಂದು ಸಾಫ್ಟ್ ರೀತಿಯಲ್ಲಿ ಹೇಳ್ತೀವಿ. ಅದನ್ನೇ ಇಂಟೋನೇಷನ್ ಅಂತ ಹೇಳ್ತೀವಿ. ಇಲ್ಲಿದೆ ರೈಸಿಂಗ್ ಇಂಟೋನೇಷನ್ ಅಂಡ್ ಫಾಲಿಂಗ್ ಇಂಟೋನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದಪ್ಪ ಅಂದ್ರ ಜಾನ್ ಡಸ್ ನಾಟ್ ಸ್ಪೀಕ್ ಸ್ಪ್ಯಾನಿಷ್ ಅಂತ ಹೇಳ್ತಾರೆ. ಡಸ್ ಹಿ ಅಂತೇಳಿ ಹೈ ಪಿಚ್ ಅಲ್ಲಿ ಹೇಳ್ತೀನಿ. ಒಂದು ಡಸ್ ಹಿ ಅಂತೇಳಿ ಹೈ ಪಿಚ್ ಅಲ್ಲಿ ಒಂದು ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೀನಿ. ಅದಕ್ಕೆ ಏನ್ ಕರಿತೀಪ ಅಂದ್ರೆ ನಾನು ರೈಸಿಂಗ್ ಇಂಟೋನೇಷನ್ ಅಂತ ಕರಿತೀನಿ. ಅಗೇನ್ ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಫಾಲಿಂಗ್ ಇಂಟೋನೇಷನ್ ಅಂತೇಳಿ. ಇಲ್ಲಿ ಏನಾಯ್ತು ಅಂದ್ರೆ ಜಾನ್ ಡಸ್ ನಾಟ್ ಸ್ಪೀಕ್ ಸ್ಪ್ಯಾನಿಷ್ ಅಂತ ಹೇಳ್ತಾ ಇದ್ದೀನಿ. ಡಸ್ ಹಿ. ಸೊ ಲೋ ವಾಯ್ಸ್ ಅಲ್ಲಿ ಕೂಡ ಒಂದು ಫಾಲಿಂಗ್ ಇಂಟೋನೇಷನ್ ಅನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಇಂಟೋನೇಷನ್ ದೇರ್ ಆರ್ ಟೂ ಟೈಪ್ಸ್.
ಫಸ್ಟ್ ಒನ್ ಈಸ್ ರೈಸಿಂಗ್ ಇಂಟೋನೇಷನ್, ಸೆಕೆಂಡ್ ಒನ್ ಈಸ್ ಫಾಲಿಂಗ್ ಇಂಟೋನೇಷನ್. ಏನಾದ್ರೂ ಹೈ ಪಿಚ್ ಅಲ್ಲಿ ಹೇಳ್ತಾ ಇದ್ರು ಕ್ವಶನ್ ಅನ್ನ ನಾವು ಡಸ್ ಹಿ ಅಂತ ಹೇಳ್ತಾ ಇದೀವಿ. ದೆನ್ ಫಾಲಿಂಗ್ ಇಂಟೋನೇಷನ್ ಅಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಡಸ್ ಹಿ ಅಂತೇಳಿ ಫಾಲಿಂಗ್ ಇಂಟೋನೇಷನ್ ಹೇಳ್ತೀವಿ. ಇನ್ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾವ, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಈ ಕನ್ವರ್ಟ್ ಇಂಟು ನೆಗೆಟಿವ್ ಅಂತ ಹೇಳುತ್ತೆ. ಇಲ್ಲಿದೆ ಯು ಆರ್ ಅ ಸ್ಟೂಡೆಂಟ್, ಆಲ್ರೆಡಿ ನೋಡಿದೀವಿ ನಾವು, ಆರ್ ಅಂಡ್ ಯು ಅಂತ ಬರುತ್ತೆ. ಅಗೇನ್ ಹಿ ಈಸ್ ವೆರಿ ಬ್ಯುಸಿ, ಅವನು ಬಹಳ ಬ್ಯುಸಿ ಆಗಿದ್ದಾನೆ. ಇಲ್ಲಿ ಕೊಟ್ಟಂತಹ ಹೆಲ್ಪಿಂಗ್ ವರ್ಬ್ ಯಾವ್ದಪ್ಪ ಅಂತಂದ್ರೆ ಇದು ಈಸ್ ಅಂತಿದೆ, ಕನ್ವರ್ಟ್ ಇಂಟು ನೆಗೆಟಿವ್ ಅಂತ ಬರುತ್ತೆ. ಈಸ್ ಇದು ಏನಾಗುತ್ತೆ ಹಂಗಾರೆ ಈಸ್ ಅಂಟ್ ಅಂತ ಆಗುತ್ತೆ. ಕೊಟ್ಟಂತಹ ಪ್ರನೌನ್ ಏನಿದೆ ಹಿ ಅಂತ ಇದೆ, ಸೊ ಅದಕ್ಕೋಸ್ಕರ ಇಸಂಟ್ ಹಿ ಅಂತೇಳಿ ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕಾಗತ್ತೆ. ಅಗೇನ್ ಸಿ ವಾಸ್ ಹ್ಯಾಪಿ, ಸಿ ವಾಸ್ ಹ್ಯಾಪಿ ಅಂತ ಹೇಳುತ್ತೆ. ಕೊಟ್ಟಂತಹ ಒಂದು ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂತಂದ್ರೆ ವಾಸ್ ಅಂತಿದೆ, ಕನ್ವರ್ಟ್ ಇಂಟು ನೆಗೆಟಿವ್ ವಾಸ್ ಅಂಟ್. ಕೊಟ್ಟಂತಹ ಪ್ರನೌನ್ ಯಾವ್ದಿದೆಪ್ಪ ಅಂದ್ರೆ ಸಿ ಅಂತ ಇದೆ, ಸೊ ಅದಕ್ಕೋಸ್ಕರ ವಾಸ್ ಅಂಟ್ ಸಿ ಅಂತೇಳಿ ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕಾಗತ್ತೆ. ಇನ್ನು ಥರ್ಡ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ದೇ ವರ್ ಸರ್ಪ್ರೈಸ್ಡ್, ದೇ ವರ್ ಸರ್ಪ್ರೈಸ್ಡ್. ಕೊಟ್ಟಂತಹ ಒಂದು ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂದ್ರೆ ಒಂದು ವರ್ ಅಂತ ಇದೆ, ಸೊ ಅದನ್ನ ನೆಗೆಟಿವ್ ಫಾರ್ಮ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವರಂಟ್ ಅಂತ ಮಾಡ್ಬೇಕಾಗತ್ತೆ. ಅಗೇನ್ ಪ್ರನೌನ್ ಯಾವ್ದಿದೆಯಪ್ಪ ಅಂದ್ರೆ ಇದರಲ್ಲಿ ದೇ ಅಂತ ಇದೆ, ವರಂಟ್ ದೇ ಅಂತ ಬರುತ್ತೆ. ಸೊ ಒಂದು ನ್ಯೂ ರೂಲ್ಸ್, ನಾವು 3 ರೂಲ್ಸ್ ಅನ್ನ ಕಲ್ತೀವಿ. ಫಸ್ಟ್ ಒನ್ ಯಾವಪ್ಪ ಅಂತಂದ್ರೆ ಒಂದನೇದ್ದು ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಈ ಕನ್ವರ್ಟ್ ಇಂಟು ನೆಗೆಟಿವ್. ಥರ್ಡ್ ಒನ್ ಯಾವಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಯಾವಪ್ಪ ಅಂತಂದ್ರೆ ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಯು ಕನ್ವರ್ಟ್ ಇಂಟು ಪಾಸಿಟಿವ್. ಎಕ್ಸಾಂಪಲ್ ಅವ್ರೇನಾದ್ರು ಹ್ಯಾಸ್ ಅಂತ ಕೊಟ್ಟಿದ್ರಂದ್ರೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ರಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹ್ಯಾಸ್ ನಾಟ್ ಅಂತ ಮಾಡ್ಬೇಕಾಗುತ್ತೆ. ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ಹ್ಯಾಸ್ ನಾಟ್ ಅಂತ ನೆಗೆಟಿವ್ ಫಾರ್ಮ್ ಇತ್ತಿತ್ತಂದ್ರೆ ನಾವ್ ಏನನ್ನ ಮಾಡ್ಬೇಕಪ್ಪ ಅಂತಂದ್ರೆ ಹ್ಯಾಸ್ ಅಂತ ಮಾಡ್ಬೇಕಾಗತ್ತೆ. ಇನ್ನು ಥರ್ಡ್ ರೂಲ್ಸ್ ಯಾವಪ್ಪ ಅಂತಂದ್ರೆ ಆಲ್ವೇಸ್ ಯು ಶುಡ್ ಯೂಸ್ ಪ್ರನೌನ್ ಓನ್ಲಿ. ಇನ್ ಕ್ವಶನ್ ಟ್ಯಾಗ್ ಆಲ್ವೇಸ್ ಯು ಶುಡ್ ಯೂಸ್ ಓನ್ಲಿ pronouns. Example I, we, you, they, he, she, it. ಇಂತಹ ಪ್ರನೌನ್ಸ್ ಅನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಇನ್ನು ಫೋರ್ತ್ ರೂಲ್ ಯಾವಪ್ಪ ಅಂದ್ರೆ ಅವ್ರು ಕೊಟ್ಟಂತಹ ವಾಕ್ಯದಲ್ಲಿ ಏನಾದ್ರೂ ಐ ಎಂ ಅಂತ ಕೊಟ್ಟಿದ್ರಂದ್ರೆ, ಅವ್ರು ಕೊಟ್ಟಂತಹ ವಾಕ್ಯದಲ್ಲಿ ಐ ಎಂ ಅಂತ ಕೊಟ್ಟಿದ್ರೆ ನಾವ್ ಏನ್ ಮಾಡ್ಬೇಕಂತಪ್ಪ ಕ್ವಶನ್ ಟ್ಯಾಗ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆರ್ ಅಂಟ್ ಯು ಅಂತ ಮಾಡ್ಬೇಕಾಗತ್ತೆ. ಕೊಟ್ಟಂತಹ ವಾಕ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರೂ ಐ ಎಂ ಅಂತ ಫಸ್ಟ್ ಏನಾದ್ರು ಕೊಟ್ಟಿದ್ರೆ ಅಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆರ್ ಅಂಟ್ ಯು ಅಂತ ಮಾಡ್ಬೇಕಾಗತ್ತೆ. ಇನ್ನು ಲಾಸ್ಟ್ ರೂಲ್ ಯಾವತ್ತಪ್ಪ ಅಂತಂದ್ರೆ ಅವ್ರು ಕೊಟ್ಟಂತಹ ವಾಕ್ಯದಲ್ಲಿ ಏನಾದ್ರೂ ಐ ಎಂ ನಾಟ್ ಅಂತ ಯೂಸ್ ಮಾಡಿದ್ರಂದ್ರೆ, if they state in statement they use I am not, ನಮ್ ಕ್ವಶನ್ ಟ್ಯಾಗ್ ಏನಾಗುತ್ತಪ್ಪ ಅಂದ್ರೆ am I ಅಂತೇಳಿ ಕ್ವಶನ್ ಟ್ಯಾಗ್ ಆಗುತ್ತೆ. am I ಅಂತ ಕ್ವಶನ್ ಟ್ಯಾಗ್ ಆಗುತ್ತೆ. ಇಲ್ಲಿ ಸಾರಿ aren't I am ಅಂತ ಕೊಟ್ಟಿರ್ತಾರೆ, ಏನನ್ನು ಯೂಸ್ ಮಾಡಬೇಕು ಅಂದ್ರೆ ನಾವು aren't I ಅಂತ ಬರಬೇಕಾಗುತ್ತೆ. ಸೊ ಐ ಎಂ ಅಂತ ಕೊಟ್ಟಿದ್ದಾರೆ, ಆರ್ ಅಂಟ್ ಐ ಬರಬೇಕಾಗುತ್ತೆ. 4ನೇ ರೂಲು ಐ ಎಂ ನಾಟ್ ಅಂತ ಕೊಟ್ಟಿದ್ದಾರೆ, ನೀವು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಆಮ್ ಐ ಯೂಸ್ ಮಾಡ್ಬೇಕಾಗುತ್ತೆ. ಫಸ್ಟ್ ರೂಲು ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಈ ಕನ್ವರ್ಟ್ ಇಂಟು ನೆಗೆಟಿವ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಈ ಕನ್ವರ್ಟ್ ಇಂಟು ಪಾಸಿಟಿವ್. ದೆನ್ ಥರ್ಡ್ ಒನ್ ಇಸ್ ಯೂಸ್ ಆಲ್ವೇಸ್ ಯು ಶುಡ್ ಯೂಸ್ ಓನ್ಲಿ pronouns. Always in the statement in question tag you use only pronouns. Fourth one is if the statement they give I am, the question tag is always are and I. If the statement there is statement I am not, you use question tag I am I ಅಂತ ಬರುತ್ತೆ. ಇನ್ನ ನೆಕ್ಸ್ಟ್ ರೂಲ್ ಯಾವಪ್ಪ ಅಂತಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಇದೆ, ಎಕ್ಸೆಪ್ಷನ್ ಐ ಎಂ ಲೇಟ್ ಅಂತ ಇದೆ. ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಆಮ್ ಅಂತ ಇದೆ. ಸ್ಟೋರ್ ಅಗೇನ್
ಪ್ರನೌನ್ ಯಾವ್ದಿದೆ ಐ ಅಂತ ಇದೆ. ಸೊ 4ನೇ ರೂಲ್ ಏನ್ ಹೇಳುತ್ತೆ, ಇಫ್ ದ ಸ್ಟೇಟ್ಮೆಂಟ್ ಇಸ್ ಹ್ಯಾವಿಂಗ್ ಐ ಎಮ್, ದ ಕ್ವಶನ್ ಟ್ಯಾಗ್ ಈಸ್ ಆರ್ ಅಂಡ್ ಐ. ಅದು ಐ ಆಮ್ ನಾಟ್ ಅಂತ ಬರಲ್ಲ, ಐ ಆಮ್ ನಾಟ್ ಅಂತೇಳಿ ಬರಲ್ಲ. ಏನಂತ ಬರುತ್ತಪ್ಪ ಅಂತಂದ್ರೆ ಆರ್ ಅಂಟ್ ಅಂತ ಆಗುತ್ತೆ. ಆರ್ ಅಂಟ್ ಐ ಅಂತ ಕ್ವಶನ್ ಟ್ಯಾಗ್ ಆಗುತ್ತೆ. ಅವ್ರಿಗೆ ಕೊಟ್ಟಂತಹ ವಾಕ್ಯದಲ್ಲಿ ಏನಾದ್ರು ಐ ಆಮ್ ನಾಟ್ ಲೇಟ್ ಅಂತ ಕೊಟ್ಟಿದ್ರಂದ್ರೆ ಏನಂತ ಆಗತ್ತಪ್ಪ ಅಂದ್ರೆ ಆಮ್ ಐ ಅಂತ ಆಗುತ್ತೆ. ಇನ್ನು ಕ್ವಶನ್ ಟ್ಯಾಗ್ ಯಾವ ಬರ್ತಪ್ಪ ಅಂದ್ರೆ ಇಲ್ಲಿದೆ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಯು ಹ್ಯಾವ್ ಸ್ಟಡಿಡ್ ಆಲ್ ವೀಕ್ ಅಂತ ಇದೆ. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಕನ್ವರ್ಟ್ ಇಂಟು ನೆಗೆಟಿವ್, haven't you? Second example, you had not arrived before we left. If the statement is positive, you convert into negative. will ಇದೆ ಪಾಸಿಟಿವ್ ಅಂತ ಇದೆ, ಸೊ ಏನಂತ ಆಗುತ್ತೆ won't ಅಂತ ಆಗುತ್ತೆ. ಅಗೇನ್ ಕ್ಯಾನ್ ಇದೆ, ಕ್ಯಾನಾಟ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ could ಇದೆ, could not ಅಂತ ಆಗುತ್ತೆ. ಅಗೇನ್ ಮಸ್ಟ್ ಇದೆ, ಮಸ್ಟ್ ನಾಟ್ ಅಂತ ಆಗುತ್ತೆ. ನೆಕ್ಸ್ಟ್ ಶುಡ್ ಇದೆ, ಶುಡ್ ನಾಟ್ ಅಂತ ಆಗುತ್ತೆ. ದೆನ್ ವುಡ್ ಇದೆ, ದೆನ್ ವುಡ್ ನಾಟ್. ಅವ್ರು ಕೊಟ್ಟಂತಹ ಪ್ರೊನೌನ್ ಅನ್ನ ಮಾತ್ರ ನಾವು ಯೂಸ್ ಮಾಡಬೇಕಾಗತ್ತೆ. ಅವ್ರು ಏನು ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ಯು ಅನ್ನ ಯೂಸ್ ಮಾಡ್ತಾ ಇದೀವಿ. ವಿ ಕೊಟ್ಟಿದ್ದಾರೆ, ವಿ ಅನ್ನ ಯೂಸ್ ಮಾಡ್ತಾ ಇದೀವಿ. ಅಗೇನ್ ಯು ಕೊಟ್ಟಿದ್ದಾರೆ, ಯು ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಅವ್ರು ಕೊಟ್ಟಂತಹ ವಾಕ್ಯ ಏನಾದ್ರೂ ಹೆಲ್ಪಿಂಗ್ ವರ್ಬ್ ಏನಾದ್ರು ಪಾಸಿಟಿವ್ ಇದ್ರೆ ಯು ಕನ್ವರ್ಟ್ ಇಂಟು ನೆಗೆಟಿವ್. ಅಗೇನ್ ಏನನ್ನ ಪ್ರೊನೌನ್ ಅನ್ನು ಕೊಟ್ಟಿರ್ತಾರೆ ಅದನ್ನ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಇಫ್ ದೇ ಗಿವ್ ನೇಮ್, ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋಣ. ರವಿ ಹ್ಯಾಸ್ ಅರೈವ್ಡ್ at 9:30 AM. ರವಿ ಇವತ್ತ ಎಷ್ಟಕ್ಕೆ ಬರ್ತಾನ, 9:30ಕ್ಕೆ ಬರ್ತಾನ ಅಂತ ಹೇಳಿದಾಗ ಇಲ್ಲಿ ಕೊಟ್ಟಂತಹ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆಪ್ಪ ಅಂದ್ರೆ ಹ್ಯಾಸ್ ಇದೆ. ಏನಿದೆ, ಹ್ಯಾಸ್ ಇದೆ. ನಾನು ನಿಮ್ಗೆ 3ನೇ ರೂಲ್ಸ್ ಹೇಳಿದೆ. ಏನಂತ ಹೇಳಿದೆ, ಆಲ್ವೇಸ್ ಯು ಶುಡ್ ಯೂಸ್ ಪ್ರೊನೌನ್ ಓನ್ಲಿ, ನಾಟ್ ನೌನ್. ಇಲ್ಲಿ ಕೊಟ್ಟಂತಹ ವಾಕ್ಯದಲ್ಲಿ ಏನಿದೆಪ್ಪ ಅಂತಂದ್ರೆ ನೌನ್ ಅನ್ನ ಕೊಟ್ಟಿದ್ದಾರೆ. ಈ ನೌನ್ ಅನ್ನ ಕೊಟ್ಟಾಗ ಇವನು ವ್ಯಕ್ತಿ ಹೆಣ್ಮಗಳು ಗಂಡ್ಮಗೋ ಅಥವಾ ವಸ್ತು ಅನ್ನೋದನ್ನ ನೋಡ್ಬೇಕಾಗತ್ತೆ. ಕೊಟ್ಟಂತಹ ವಾಕ್ಯದಲ್ಲಿ ರವಿ ಅಂತಿದೆ, ಸೊ ಏನನ್ನ ಡಿಸ್ಕ್ರೈಬ್ ಮಾಡುತ್ತಪ್ಪ ಅಂದ್ರೆ ಹಿ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ, ಹಿ ಅನ್ನೋ ಪ್ರೊನೌನ್ಸ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಕೊಟ್ಟಂತಹ ವಾಕ್ಯ ಪಾಸಿಟಿವ್ ಇದೆ, ಹ್ಯಾಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಕ್ವೆಶ್ಚನ್ ಟ್ಯಾಗ್ ಕನ್ವರ್ಟ್ ಇಂಟು ನೆಗೆಟಿವ್, ಏನಂತ ಆಗುತ್ತೆ ಹ್ಯಾಸಂಟ್ ಹಿ ಅಂತ ಆಗುತ್ತೆ. ಹ್ಯಾಸಂಟ್ ಹಿ ಅಂತ ಆಗುತ್ತೆ, ನಾಟ್ ಹ್ಯಾಸಂಟ್ ರವಿ ಅಂತ ಆಗಲ್ಲ. ಪ್ರೊನೌನ್ ಆಲ್ವೇಸ್ ಯು ಶುಡ್ ಯೂಸ್ ಪ್ರೊನೌನ್ ಓನ್ಲಿ. ರವಿ ಇದ್ರೆ ಹಿ ಅಂತ ಬರುತ್ತೆ, ರೇವತಿ ಅಂತ ಇದ್ರೆ ಸಿ ಅಂತ ಬರುತ್ತೆ, ಏನಾದ್ರೂ ಪೆನ್ ಅಂತ ಇದ್ರೆ ಇಟ್ ಅಂತ ಬರುತ್ತೆ. ಆಲ್ವೇಸ್ ಯು ಶುಡ್ ಯೂಸ್ ಓನ್ಲಿ ಪ್ರೊನೌನ್. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸೆಪ್ಷನ್ ಇದಾವೆ. 2 ರೀತಿಯಾದ ಒಂದು ಟೆನ್ಸ್ ಅನ್ನು ಬರ್ತವೆ. ಮೇನ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದೇರ್ ಆರ್ 3 kinds of tenses, but disappearing helping verb ಅಂತ ಕರಿತೀವಿ. 2 ಬರ್ತವೆ. ಫಸ್ಟ್ ಒನ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿ. ಇಲ್ಲಿ ಡಿಸಪಿಯರಿಂಗ್ ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂದ್ರೆ ಡೂ ಮತ್ತು ಡಸ್. ಡೂ ಮತ್ತು ಡಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಹಿ, ಶಿ, ಇಟ್ ಅಲ್ಲಿ ಬರುತ್ತೆ. ಅದರ್ ಪ್ರೊನೌನ್ಸ್ ಮುಂಚೆ ನಂತರ ಏನ್ ಬರುತ್ತಪ್ಪ ಅಂತಂದ್ರೆ ಡೂ ಅಂತ ಬರುತ್ತೆ. ಐ, ವಿ, ಯು, ದೇ. ಇದರ ನಂತರ ಯಾವ್ದು ಬರ್ತದಪ್ಪ ಅಂದ್ರೆ ಡೂ ಅನ್ನುವಂತಹ ಡಿಸ್ಅಪಿಯರಿಂಗ್ ವರ್ಡ್ ಬರುತ್ತೆ. ಹಿ, ಸಿ, ಇಟ್ ನಂತರ ಡಿಸ್ಅಪಿಯರಿಂಗ್ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತಪ್ಪ ಅಂದ್ರೆ ಡಸ್ ಅನ್ನೋದು ಬರುತ್ತೆ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ಡಿಸ್ಅಪಿಯರಿಂಗ್, ದಟ್ ಈಸ್ ಡಿಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ದಾರೆ ಯು ಸ್ಪೀಕ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ. ಇಲ್ಲಿ ಡಿಸ್ಅಪಿಯರಿಂಗ್ ಹೆಲ್ಪಿಂಗ್ ವರ್ಬ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಡೂ ಅಂತ ಹೇಳಿದೆ ನಾನು. ಐ, ವಿ, ಯು, ದೇ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತಪ್ಪ ಅಂದ್ರೆ ಡೂ ಅಂತ ಬರುತ್ತೆ. ಡೂ ಅನ್ನಂತ ಹೆಲ್ಪಿಂಗ್ ವರ್ಬ್ ಇದ್ದಾಗ ಇದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್. ಸೊ ಕನ್ವರ್ಟ್ ಇಂಟು ನೆಗೆಟಿವ್. ಹೆಲ್ಪಿಂಗ್ ವರ್ಬ್ ಯಾವ್ದಿದೆ
ಡೂ ಅಂತ ಇದೆ, ಏನನ್ನ ಮಾಡ್ಬೇಕಂದ್ರೆ ನಾವು ಡೋಂಟ್ ಅಂತ ಮಾಡ್ಬೇಕಾಗತ್ತೆ. ಅಗೇನ್ ಒಂದು ಹೇಳಿದೆ ನಾನು, ಹಿ ಸ್ಪೀಕ್ಸ್ ಸ್ಪ್ಯಾನಿಷ್ ಅಂತ ಹೇಳಿ, ಸ್ಪ್ಯಾನಿಷ್ ಅಂತ ಹೇಳಿದೆ. ಇಲ್ಲಿ ಡಸ್ ಎದ್ರ ಮುಂದೆ ಬರುತ್ತಪ್ಪ ಅಂದ್ರೆ ಹಿ ಸಿ ಇಟ್ ಮುಂದೆ ಬರುತ್ತೆ. ಹಂಗಾರೆ ಎಸ್ ಅನ್ನುವಂತ ಪ್ರತ್ಯಯ ಇದೆ, ಇಲ್ಲಿ ಎಸ್ ಅನ್ನುವಂತ ಪ್ರತ್ಯಯ ಇದೆ. ಸೊ ಏನನ್ನ ಡಿಸ್ಕ್ರೈಬ್ ಮಾಡುತ್ತಪ್ಪ ಅಂತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಡಸ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್ ಕನ್ವರ್ಟ್ ಇಂಟು ನೆಗೆಟಿವ್. ಡಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ, ಏನಂತ ಆಗತ್ತೆ ಹಂಗಂದ್ರೆ ಡಸ್ ಇದ್ದು ಡಸಂಟ್ ಅಂತ ಆಗತ್ತೆ. ಸೊ ಪ್ರೊನೌನ್ ಯಾವ್ದಿದೆ, ಹಿ ಅಂತಿದೆ, ಹಿ ಡಸಂಟ್ ಹಿ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ನೆಕ್ಸ್ಟ್ ಸಿ ಸ್ಟಡಿಡ್ ಫಾರ್ ದ ಟೆಸ್ಟ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಯಾಕಪ್ಪ ಅಂದ್ರೆ ಇದು ಯಾವ ವರ್ಬ್ ಅಲ್ಲಿ ಇದೆಪ್ಪ ಅಂದ್ರೆ V2 ವರ್ಬ್ ಅಲ್ಲಿ ಇದೆ. ಸ್ಟಡಿಡ್ ಸೊ ಯಾವ ವರ್ಬ್ ಫಾರ್ಮ್ ಅಲ್ಲಿ ಇದೆಪ್ಪ ಅಂದ್ರೆ V2 ವರ್ಬ್ ಫಾರ್ಮ್ ಅಲ್ಲಿ ಇದೆ, V2 ವರ್ಬ್ ಫಾರ್ಮ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಡಿಡ್ ಅಂತ ಬರುತ್ತೆ. ಈಗ ನೋಡ್ಬೇಕಾಗತ್ತೆ ಕೊಟ್ಟಂತಹ ವಾಕ್ಯ ಪಾಸಿಟಿವ್ ನೆಗೆಟಿವ್ ಅನ್ನೋದು ನೋಡ್ಬೇಕಾಗತ್ತೆ. ಕೊಟ್ಟಂತಹ ವಾಕ್ಯ ಏನಿದೆಪ್ಪ ಅಂತಂದ್ರೆ ಪಾಸಿಟಿವ್ ಇದೆ, ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಹಂಗಾದ್ರೆ ನೆಗೆಟಿವ್ ಏನಾಗುತ್ತಪ್ಪ ಅಂದ್ರೆ ಡಿಡಂಟ್ ಆಗುತ್ತೆ. ಪ್ರನೌನ್ ಏನಿದೆ ಶಿ ಅಂತಿದೆ, ಶಿ ಅಂತ ಆಗುತ್ತೆ. ಇಲ್ಲಿ ದೇ ನೀಡ್ ಅ ಡಿಕ್ಷನರಿ. ಸೊ ಇಲ್ಲಿ ಕೂಡ ಏನಿದೆ ಹಂಗಾರೆ ಡೂ ಅಂತ ಹೆಲ್ಪಿಂಗ್ ವರ್ಬ್ ಇದೆ, ಹೇಳಿದೆ ನಾನು. ಐ ವಿ ಯು ದೇ ಅಂತ ನಡು ಏನಿರುತ್ತಪ್ಪ ಅಂದ್ರೆ ಡೂ ಅಂತ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಕನ್ವರ್ಟ್ ಇಂಟು ನೆಗೆಟಿವ್ ಏನಂತ ಆಗತ್ತಪ್ಪ ಅಂದ್ರೆ ಡೋಂಟ್ ಅಂತ ಆಗುತ್ತೆ. ಹಾಗೆ ಜಾನ್ ಲಿವ್ಡ್ ಇನ್ ಜಪಾನ್. ಜಾನ್ ಅನ್ನೋಂತಾನು ಎಲ್ಲಿ ವಾಸಿಸ್ತಾ ಇದ್ದಾನಪ್ಪ ಅಂತಂದ್ರೆ ಜಪಾನ್ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕೊಟ್ಟಂತಹ ವಾಕ್ಯದಲ್ಲಿ V2 ಫಾರ್ಮ್ ಏನಿದೆಪ್ಪ ಅಂತಂದ್ರೆ ಲಿವ್ಡ್ ಅಂತ ಇದೆ. ಸೊ ಅದಕ್ಕೋಸ್ಕರ ನೌನು ಮತ್ತು ಒಂದು ಹೆಲ್ಪಿಂಗ್ ವರ್ಬ್ ಮಧ್ಯದಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಬರುತ್ತಪ್ಪ ಅಂತಂದ್ರೆ ಯಾವ್ದು ಬರುತ್ತಂದ್ರೆ ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನೌನು ಮತ್ತು ವರ್ಬ್ ಫಾರ್ಮ್ ನಡುವಡೆ ಯಾವ್ದು ಬರುತ್ತಪ್ಪ ಅಂದ್ರೆ ಡಿಡ್ ಅಂತ ಬರುತ್ತೆ. ಹಂಗಾದ್ರೆ ಡಿಡ್ ಅಂತ ಬಂದ್ರೆ ಇದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ಕನ್ವರ್ಟ್ ಇಂಟು ನೆಗೆಟಿವ್ ಏನಾಗತ್ತಪ್ಪ ಅಂದ್ರೆ ಡಿಡಂಟ್ ಅಂತ ಆಗುತ್ತೆ. ಕೊಟ್ಟಂತಹ ವಾಕ್ಯದಲ್ಲಿ ಜಾನ್ ಅಂತ ಕೊಟ್ಟಿದ್ದಾರೆ. ಸೊ ಅಗೇನ್ ಹಿ ಇಸ್ ಅ ಮೇಲ್. ಸೊ ಅದಕ್ಕೋಸ್ಕರ ನಾವು ಏನನ್ನ ಪ್ರೊನೌನ್ ಯೂಸ್ ಮಾಡಬೇಕು, ಹಿ ಅಂತ. ಯಾಕಂದ್ರೆ ಆಲ್ವೇಸ್ ಯು ಶುಡ್ ಯೂಸ್ ಪ್ರೊನೌನ್ ಓನ್ಲಿ. ಆಲ್ವೇಸ್ ಯು ಶುಡ್ ಯೂಸ್ ಪ್ರೊನೌನ್ ಓನ್ಲಿ. ಇಲ್ಲೊಂದು ಇರ್ತಿದೆ, ಮೇರಿ ವಾಂಟ್ಸ್ ಅ ನ್ಯೂ ಕಾರ್. ಕೊಟ್ಟಂತಹ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ ಸಿ ಇಟ್ ಏನ್ ಬರುತ್ತಪ್ಪ ಅಂದ್ರೆ ಡಸ್ ಅಂತ ಬರುತ್ತೆ. ಏನ್ ಬರುತ್ತೆ, ಡಸ್ ಅಂತ ಬರುತ್ತೆ. ಸೊ ಕೊಟ್ಟಂತಹ ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ನ ಮಧ್ಯದಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಇದೆಯಪ್ಪ ಅಂದ್ರೆ ಡಸ್ ಅಂತ ಇದೆ. ಹೆಂಗ್ ಗೊತ್ತಾಗತ್ತಪ್ಪ ಅಂದ್ರೆ ಇಲ್ಲಿ ಎಸ್ ಅಂತ ಪ್ರತ್ಯಯನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಡಸ್ ಬರುತ್ತೆ. ಮೇರೇನು ಅಂತಳು ಹೆಣ್ಮಗಳು, ಅದಕ್ಕೋಸ್ಕರ ಪ್ರೊನೌನ್ ಏನ್ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಸಿ ಅನ್ನೋದನ್ನ ಯೂಸ್ ಮಾಡ್ಬೇಕಾಗತ್ತೆ. ಕೊಟ್ಟಂತಹ ವಾಕ್ಯ ಪಾಸಿಟಿವ್ ಕನ್ವರ್ಟ್ ಇಂಟು ನೆಗೆಟಿವ್, ಡಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಹಂಗಾರೆ ಏನಂತ ಆಗತ್ತಪ್ಪ ಅಂತಂದ್ರೆ ಡಸನ್ ಸಿ ಅಂತ ಆಗುತ್ತೆ ಕ್ವೆಶ್ಚನ್ ಟ್ಯಾಗ್. ನೆಕ್ಸ್ಟ್ in a negative in the positive. If the statement is negative, convert into positive question tag. You are not a teacher. You are not a teacher ಅಂತ ಇದೆ. ಕೊಟ್ಟಂತಹ ವಾಕ್ಯ ಯಾವ್ದ್ರಲ್ಲಿ ಇದೆಯಪ್ಪ ಅಂದ್ರೆ ನೆಗೆಟಿವ್ ಅಲ್ಲಿ ಇದೆ. ಕನ್ವರ್ಟ್ ಇಂಟು ಪಾಸಿಟಿವ್ ಏನಂತ ಆಗುತ್ತೆ, ಆರ್ ಅಂತಿದೆ, ಆರ್ ಯು ಅಂತ ಆಗುತ್ತೆ. ಕೊಟ್ಟಂತಹ ವಾಕ್ಯದಲ್ಲಿ ಮತ್ತೆ ಅಗೇನು ಹಿ ಈಸ್ ನಾಟ್ ಅ ಕ್ರೇಜಿ. ಕೊಟ್ಟಂತಹ ವಾಕ್ಯ ಅಗೇನು ನೆಗೆಟಿವ್ ಇದೆ, ಈಸ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಈಸ್ ನಾಟ್ ಅಂತ ಪಾಸಿಟಿವ್ ಏನಾಗುತ್ತಪ್ಪ ಅಂದ್ರೆ ಈಸ್ ಅಂತ ಆಗುತ್ತೆ. ಅಗೇನ್ ಪ್ರೊನೌನ್ ಏನಿದೆ ಹಿ ಅಂತ ಇದೆ. ಸಿ ವಾಸ್ ನಾಟ್ ರಿಲ್ಯಾಕ್ಸ್ಡ್. ಕೊಟ್ಟಂತಹ ವಾಕ್ಯದಲ್ಲಿ ವಾಸ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ಫಾರ್ಮ್ ಏನಾಗುತ್ತಪ್ಪ ಅಂದ್ರೆ ವಾಸ್ ಅಂತ ಆಗುತ್ತೆ. ಅಗೇನ್ ದೇ ವೇ ನಾಟ್ ಲೇಟ್ ಅಂತ ಇದೆ. ಕೊಟ್ಟಂತಹ ವಾಕ್ಯದಲ್ಲಿ ಅಗೇನ್ ಇದು ದಿಸ್ ಇಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ವೇರ್ ನಾಟ್ ಅಂತ ಇದೆ, ಪಾಸಿಟಿವ್ ಫಾರ್ಮ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಏನಂತ ಆಗುತ್ತೆ, ವೇರ್ ದೇ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್, ರಾಮ ಅಂಡ್ ಸೀತಾ. Did not go to forest. ರಾಮ ಅಂಡ್ ಸೀತಾ ಡಿಡ್ ನಾಟ್ ಗೋ ಟು ಫಾರೆಸ್ಟ್ ಅಂತ ಬರುತ್ತೆ. ಕೊಟ್ಟಂತಹ ವಾಕ್ಯ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಇದೆಯಪ್ಪ ಅಂದ್ರೆ
ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಸೊ ಹೆಲ್ಪಿಂಗ್ ವರ್ಬ್ ಯಾವ್ದಿದೆಪ್ಪ ಅಂದ್ರೆ ಡಿಡ್ ಅಂತ ಇದೆ. ಸೊ ಡಿಡ್ ನಾಟ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಟ್ಯಾಗ್ ಅನ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಡಿಡ್ ಇಬ್ರಿದ್ದಾರೆ, ಇವ್ರು ಯಾರಿದ್ದಾರೆ ಇಬ್ರಿದ್ದಾರೆ, ಪ್ರೊನೌನ್ ಅಂತ ಆಗುತ್ತೆ. ಹಿ ಅಂಡ್ ಸಿ ಅಂತ ಬರಿಬಾರ್ದು, ಏನಂತ ಬರಿಬೇಕಪ್ಪ ಅಂದ್ರೆ ಇಬ್ರಿದ್ದಾರೆ ಥರ್ಡ್ ಪರ್ಸನ್ಸ್, ಏನಂತ ಬರಿಬೇಕಪ್ಪ ಅಂದ್ರೆ ದೇ ಅಂತ ಬರ್ಬೇಕಾಗತ್ತೆ. ಹಂಗಾರೆ ಏನಂತ ಆಗುತ್ತೆ ಡಿಡ್ ದೇ ಅಂತ ಕ್ವಶನ್ ಟ್ಯಾಗ್ ಆಗುತ್ತೆ. ಅಗೇನ್ ರಿವಿಷನ್ ಮಾಡ್ತಾ ಇದ್ದೀನಿ. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ convert into negative. If the statement is negative, convert into positive question tag. Always you should use pronoun only in question form, question tag form. Then if ಅವ್ರು ಕೊಟ್ಟಂತಹ ವಾಕ್ಯದಲ್ಲಿ ಏನಾದರೂ ಐ ಎಮ್ ಅಂತ ಕೊಟ್ಟಿದ್ರಂದ್ರೆ ನಾವು ಏನನ್ನ ಯೂಸ್ ಮಾಡಬೇಕು ಅಂತಂದ್ರೆ ಕ್ವಶನ್ ಟ್ಯಾಗ್ ಅನ್ನ ಐ ಅಂತ ಬರೀಬೇಕು. ಅವ್ರು ಕೊಟ್ಟಂತಹ ವಾಕ್ಯದಲ್ಲಿ ಏನಾದರೂ ಐ ಆಮ್ ನಾಟ್ ಅಂತ ಕೊಟ್ಟಿದ್ರಂದ್ರೆ ಏನನ್ನ ಯೂಸ್ ಮಾಡಬೇಕು ಅಂದ್ರೆ ಆಮ್ ಐ ಅಂತ ಯೂಸ್ ಮಾಡಬೇಕು. ದೀಸ್ ಆರ್ ದ 5 ಮೇನ್ ಪಾಯಿಂಟ್ಸ್ ಆಫ್ ಕ್ವಶನ್ ಟ್ಯಾಗ್. ಇಷ್ಟು ಕ್ವಶನ್ ಟ್ಯಾಗ್ ಬಗ್ಗೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.